ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. 12:35 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಸಂಡೇ. ಈಗ ಒಂದು ನಿನ್ನೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಮಾಡೋಣ ಅದನ್ನು. ಫಸ್ಟ್ ಇವತ್ತಿನ ಡೇದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ನೋಡಿ, ನನ್ನ ಹೇರು ತುಂಬ ತೆಳುವಾಗೋಗ್ಬಿಟ್ಟಿದೆ. ಬಟ್ ರೀಸನ್ಸ್ ನನ್ನ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ನನ್ನ ಕೊಳಕುತನನ ಅಂದರೆ ಫುಡ್ಡು ಏನೇನೋ ತಿನ್ನೋದು, ಜಾಸ್ತಿ ಶುಗರ್ ತಿಂತಾಯಿದ್ದೆ, ಸ್ವೀಟ್ಸು ಆ ಥರ, ಬಿಸ್ಕೆಟು ಏನೋ. ಮುಂಚೆ ನಾನು ತಿಂದಿರೋ ಅಷ್ಟು ಎಷ್ಟು ಬಿಸ್ಕೆಟ್ ತಿಂದಿದ್ದೀನಿ ಅಂದರೆ, ಎಷ್ಟು ಬಿಸ್ಕೆಟ್ ತಿಂದ್ರೂ ದಪ್ಪನೇ ಆಗ್ತಾ ಇರಲಿಲ್ಲ. ಬಟ್ ಇವಾಗ ದಪ್ಪ ಆಗ್ತೀನಿ. ಸೊ ಆಲ್ರೆಡಿ 15 ಡೇಸ್ ಮೇಲಾಯಿತು ಬಿಸ್ಕೆಟ್ ತಿಂತಾಯಿಲ್ಲ. ನೆನ್ನೆ ಕಮೆಂಟ್ ಹಾಕಿದ್ರಿ ಒಬ್ಬರು, ಹೇರ್ ಸಿರಮ್ ಬಗ್ಗೆ ರಿವ್ಯೂ ಹೇಳಿ, ನಾನು ತಗೋಬೇಕು, ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ನನ್ನ ಫ್ರೆಂಡ್ ಚಂದನ ಸಜೆಸ್ಟ್ ಮಾಡಿದ್ದು. ಅವ್ರು ಹಾಕಿ ಅವಳಿಗೆ ರಿಸಲ್ಟ್ ಬಂದಮೇಲೆ ಸ್ವಲ್ಪ ಕಾಸ್ಟ್ಲಿ, ಇಷ್ಟು ಚಿಕ್ಕದಕ್ಕೆ 708 710 ಕೊಡಬೇಕು ಅಂದರೆ ಹೊಟ್ಟೆ ಉರಿಯುತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ದೊಡ್ಡ ಅಮೌಂಟು. ಬಟ್ ಕೂದಲು ಉಳಿಸ್ಕೊಬೇಕು, ಇರೋ 3 ಕೂದಲನ್ನ ಅಂದರೆ ಮಾಡಲೇಬೇಕು. ನಾನು ಫಸ್ಟ್ ಯೂಸ್ ಮಾಡಿದಾಗ ನನಗೊಂದು 15 ಡೇಸ್ಗೆಲ್ಲ ಒಂದು 4 ಸಲ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಸಿಕ್ತು. ಹೇರ್ ಫಾಲ್ ತುಂಬ ಕಡಿಮೆ ಆಯಿತು. ಮತ್ತು ನಾನು ಸ್ನಾನಕ್ಕೆ ಹೋದಾಗ ಕೂದಲು ವಾಶ್ ಮಾಡಿದಾಗ ತುಂಬ ಹೇರ್ ಫಾಲ್ ಬರ್ತಿತ್ತು, ಹಿಂಗೆ ಎಳೆದ್ರೆ ಹಿಂಗೆ ಬರೋದು. ಬಟ್ ಇದನ್ನು ಯೂಸ್ ಮಾಡಾದ್ಮೇಲೆ ಕಂಪ್ಲೀಟ್ಲಿ 80% ನನಗೆ ಹೇರ್ ಫಾಲ್ ಕಡಿಮೆ ಆಯಿತು. ಸೊ ಅದಾದಮೇಲೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ನಾನು ಲಾಸ್ಟಿಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಲ್ವ, ಅಲ್ಲಿ ಕೂಡ ಗೀಝರ್ ನೀರು ಮತ್ತು ಟೀ ಕಾಫಿನ ಜಾಸ್ತಿ ಕುಡಿತಾ ಇದೆ. ಫುಲ್ಲು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ ಅಂದರೆ ಹ್ಯಾಬಿಟ್ಟು. ಅದೇನಾಯಿತು, ನನ್ನ ಬಾಡಿ ಮೇಲೆ, ನನ್ನ ಹೆಲ್ತ್ ಮೇಲೆ, ನನ್ನ ಹೇರ್ ಮೇಲೂ ಕೂಡ ಎಫೆಕ್ಟ್ ಆಯಿತು. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ರು ಕೂಡ ಹೇರ್ ಫಾಲ್ ಇದ್ದಕ್ಕಿದ್ದಂಗೆ ಕಡಿಮೆ ಆಗಿದ್ದು ಮತ್ತೆ ಸ್ಟಾರ್ಟ್ ಆಯಿತು. ಮತ್ತು ಫುಲ್ಲು ಡ್ಯಾಂಡ್ರಫು, ಹಿಂಗಂದರೆ ಹಿಂಗೆ ಉದುರುತ್ತೆ ಫ್ರೆಂಡ್ಸ್. ಈಗಲೂ ಕೂಡ ಸ್ವಲ್ಪ ಇದೆ, ಹಿಂಗಂದರೆ ಹಿಂಗೆ ಉದುರೋದು, ಅಷ್ಟು ಡ್ಯಾಂಡ್ರಫ್ ಇತ್ತು. ಮತ್ತು ತಲೆ ಬುಂಡೆ ಎಲ್ಲ ಕಟ್ತಾ ಇತ್ತು. ಹಾಗೂ ಕೂಡ ನಾನು ವಿಶ್ ಕೇರ್ ಬಿಡಲಿಲ್ಲ, ಹಾಕ್ತಾ ಇದೆ. ಬಟ್ ಹಾಕಿದ್ರೂ ಕೂಡ ಜಾಸ್ತಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನಾನೀಗ ಒಂದು ಸ್ವಲ್ಪ ಟೀ ಕಾಫಿ ಕಡಿಮೆ ಮಾಡಿದ್ದೀನಿ. ಕರಿಬೇವಿನ ಸೊಪ್ಪು ತಿಂತಾಯಿದ್ದೀನಿ. ಮತ್ತು ಆಯಲ್ಗೆ ಒಂದೊಂದು ದಿನ ಬಿಳಿ ದಾಸವಾಳ, ಒಂದಿನ ಈರುಳ್ಳಿ, ಒಂದಿನ ಕರಿಬೇವು ಸೊಪ್ಪು, ಒಂದಿನ ಮೆಂತ್ಯ, ಆ ಥರ ಎಲ್ಲ ಹಾಕಿ ಕಾಯಿಸ್ಕೊಂಡು ಆಯಲ್ನ ಹಾಕ್ತಾಯಿದ್ದೀನಿ. ಸ್ನಾನ ಮಾಡೋದು 1 ಅವರ್ ಅನ್ನೋ ರೀತಿ ಹಾಕ್ಕೊಂಡು ಸ್ನಾನ ಮಾಡ್ತೀನಿ. ಹಾಗೆ ಮೀರಾ ಶಾಂಪು $2 2 ರೂಪೀಸ್ ಬರುತ್ತೆ ನೋಡಿ, ಮೀರಾ ಶಾಂಪು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಪರವಾಗಿಲ್ಲ, ಹೇರ್ ಫಾಲ್ ಮತ್ತೆ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ವಿಶ್ ಕೇರ್ ಅಂತೂ ನನಗೆ ಫಸ್ಟ್ ನಾನು ಯೂಸ್ ಮಾಡಿದಾಗ 100% ರಿಸಲ್ಟ್ ಕೊಟ್ಟಿದೆ. ಎಷ್ಟು ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಒಂದು 10 to 15 ಡೇಸ್ಗೆಲ್ಲ ನನಗೆ ಕಡಿಮೆ ಆಗೋಯಿತು. ಸ್ನಾನಕ್ಕೆ ಹೋದರೂ ಕೂಡ ಕೂದಲು ಬರ್ತಾ ಇರಲಿಲ್ಲ ಹೇರ್ ವಾಶ್ ಮಾಡಿದಾಗ. ಮತ್ತು ಫುಲ್ ಗಟ್ಟಿ ಥರ ಆಗಿತ್ತು. ಇವಾಗ ಹಿಂಗೆ ಅಂದರೆ ಕೈಗೆ ಬರೋ ಥರ ಇರಲಿಲ್ಲ. ಬಟ್ ಅದೇ ನನ್ನ ಅನ್ಹೆಲ್ದಿ ಫುಡ್ ಹ್ಯಾಬಿಟಿಂದ ಇದ್ದಕ್ಕಿದ್ದಂಗೆ ಈಗ 1-1.5 ತಿಂಗಳಿಂದ ಮತ್ತೆ ಹೇರ್ ಫಾಲ್ ಜಾಸ್ತಿ ಆಗಿತ್ತು. ಇವಾಗ ನನ್ನದು ಸ್ವಲ್ಪ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಕಡಿಮೆ ಆಗಿದೆ. ಬಟ್ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ನಮ್ಗೆ ಅನ್ಸಿದ್ರು ತುಂಬ ಒಳ್ಳೆಯದು ಕೂದಲಿಗೆ. ನಾನು ಇದಕ್ಕಿಂತ ಮುಂಚೆನೂ ಒಂದು ಸಲ ಹೇಳಿದ್ದೀನಿ, ನಾನು ಕಂಪ್ಲೀಟಾಗಿ ಹೇರ್ ಫಾಲ್ ನಿಂತೋಗಿದೆ. ಒಳ್ಳೆ ಪ್ರಾಡಕ್ಟು ವಿಶ್ ಕೇರು, ಯೂಸ್ ಮಾಡಿ. ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ ಸಿಗುತ್ತೆ. ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ಅಂತ ನಾನು ಹೇಳಿದ್ದೆ. ಈಗಲೂ ಕೂಡ ನೆನ್ನೆ ವೀಡಿಯೋಗೆ ಕಮೆಂಟ್ ಬಂದಿರೋದ್ರಿಂದ ನಾನು ಇದನ್ನು ರಿವ್ಯೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಅವ್ರ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ, ಯೂಸ್ ಮಾಡ್ಬೋದು, ಒಳ್ಳೆ ಪ್ರಾಡಕ್ಟ್ ಅಂತ. ಬಟ್ ವೀಡಿಯೋದಲ್ಲಿ ಹೇಳಿದ್ರೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, ಕಮೆಂಟಲ್ಲೆಲ್ಲ ರಿಪ್ಲೈ ಕೊಡೋಕ್ಕಾಗಲ್ಲ ನೀಟಾಗಿ ಅಂತೇಳಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೇರ್ ಫಾಲ್ ಇರೋರು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಏನು ಕೆಲಸ ಅಂದರೆ, ಕೃತುನ ಮಲಗಿಸ್ಬೇಕು. ಹತ್ತತ್ರ 1 ಗಂಟೆ ಆಗೋಯಿತು. ಅವಳನ್ನ ಮಲಗಿಸಿ, ನಂದು ಬೀರಲ್ಲಿ ಹೊಸ ಬೀರು ತೊಗೊಂಡಲ್ಲ, ಅಲ್ಲಿ ಫುಲ್ಲು ಬಟ್ಟೆಗಳೆಲ್ಲ ಗಲೀಜಾಗಿದೆ. ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಅದನ್ನೆಲ್ಲ ಮತ್ತೆ ಫಸ್ಟಿಂದ ಆರ್ಗನೈಸ್ ಮಾಡಬೇಕು, ಅದೇ ಕೆಲಸ. ಒಂದು 10 ಮಿನಿಟ್ಸ್ ಬಿಟ್ಟು ಸಿಗ್ತೀನಿ, ಓಕೆನಾ? ಮಧ್ಯಾಹ್ನದ ಊಟ ರಾತ್ರಿ ತಂಗ್ಳನ್ನ ಆಯಿತು, ಕುಕ್ಕರಲ್ಲಿ ಹಾಕ್ಕೊಂಡೆ. ಇದಕ್ಕೆ ಅಮ್ಮ ಬೆಂಡೆಕಾಯಿ ಗೊಜ್ಜು ಮಾಡಿದ್ದಲ್ಲ ಬೆಳಗ್ಗೆ ದೋಸೆಗೆ. ಈ ಥರ ಗೊಜ್ಜು ಮಾಡಿದ್ರೆ ನೋಡಿ, ಹಂಗೆ ಫ್ರೈ ಮಾಡಿದ್ರೆ, ಅಂದರೆ ಬರೀ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಫ್ರೈ ಮಾಡಿದ್ರೆ ಈ ಥರ ಅನ್ನಕ್ಕೆ ತಿನ್ನೋಕ್ಕಾಗಲ್ಲ. ಬರೀ ಚಪಾತಿ ರೊಟ್ಟಿ ದೋಸೆಗೆ ತಿನ್ನಬೇಕು. ಅದೇ ಈ ಥರ ಗೊಜ್ಜು ಮಾಡ್ತು ಅಂದರೆ ತೆಳ್ಳಗೆ ಮಾಡಲ್ಲ, ಸಾಂಬಾರು ಥರ ಮಾಡಲ್ಲ, ಈ ಥರ ಗೊಜ್ಜು ಮಾಡ್ತು ಅಂದರೆ ರೈಸ್ ಬೇಕಾದರೂ ತಿನ್ಬೋದು. ಸಖತ್ತಾಗಿ ಕೂಡ ಆಗುತ್ತೆ. ಮಸಾಲೆ ಆಡಿಸಿ ಮಾಡಿ ನೋಡಿ, ಅನ್ನ, ಚಪಾತಿ, ರೊಟ್ಟಿ, ಮುದ್ದೆನೂ ಕೂಡ ತಿನ್ಬೋದು. ಇಷ್ಟು ತೆಳ್ಳಗೆ ಮಾಡಿದ್ರೆ, ಅಂದರೆ ಇಷ್ಟು ಗಟ್ಟಿಯಾಗಿ ಮಾಡಬೇಕು. ತುಂಬ ತೀರಾ ತೆಳ್ಳಗೆ ಮಾಡಿದ್ರೆ ಸಾಂಬಾರು ಆಗೋಗ್ಬಿಡುತ್ತೆ, ಗೊಜ್ಜಾಗಲ್ಲ. ಇಷ್ಟು ಹಿಂಗೆ ಮಾಡಿದ್ರೆ ಗೊಜ್ಜಾಗುತ್ತೆ, ಮುದ್ದೆನೂ ಕೂಡ ತಿನ್ಬೋದು, ಸಖತ್ತಾಗಿರುತ್ತೆ. ಈಗ ನಮ್ಮ ಮಧ್ಯಾಹ್ನದ ಊಟಕ್ಕೆ ತಂಗಳನ್ನ ಹಾಗೆ ಬೆಂಡೆಕಾಯಿ ಗೊಜ್ಜಲ್ಲಿ ಊಟ ಮಾಡ್ತಾಯಿದ್ದೀನಿ. ಕೃತಿಗೆ ಚಿಂಟು ಟಿ ವಿ ಹಾಕ್ಕೊಟ್ಟಿದ್ದೀನಿ, ಚಿಂಟು ಟಿ ವಿ ನೋಡ್ತಾ ಇದ್ದಾಳೆ.
ಹೊರಗೆ ನಮ್ಮಮ್ಮ ಹಂಗೆ ಮಲಗಿದ್ದು ಟಿ ವಿ ನೋಡ್ಕೊಂಡು ಆಯಿತಾ. ನಮ್ಮಮ್ಮಂಗೆ ನಿದ್ದೆ ಬರೋಲ್ಲ. ನಮ್ಮಮ್ಮಂಗೆ ಯೋಚನೆ ಮಾಡಿ ನಿದ್ದೆದೇನೋ ಸಮಸ್ಯೆ ಆಗ್ಬಿಟ್ಟಿದೆ ಆಯಿತಾ. ನಿದ್ದೆ ಬರೋಲ್ಲ. ಡಾಕ್ಟ್ರು ನೀವು ಯೋಚನೆ ಮಾಡ್ತೀರಾ ಅದಕ್ಕೆ ನಿದ್ದೆ ಬರೋಲ್ಲ ಅಂತ ಹೇಳ್ಬಿಟ್ರು ಆಯಿತಾ. ಸುಮಾರು ಸಲ ನಿದ್ದೆ ಬರೋಲ್ಲ ಅನ್ನೋದಕ್ಕೆ ಅಂದರೆ ಮಾಮೂಲಿ ಏನೇನಾದ್ರು ಹುಷಾರಿಲ್ಲದಾಗ ಹಾಸ್ಪಿಟ್ಲಿಗೆ ಹೋದಾಗ ಅದನ್ನು ಕೂಡ ತೋರಿಸಿದ್ದೀವಿ. ಹಂಗಾಗಿ ಟಿ ವಿ ಹಾಕ್ಕೊಂಡು ಡೇ ಟೈಮಲ್ಲಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಮಲ್ಕೊಳ್ಳುತ್ತೆ. ಬಟ್ ಆಗಲೂ ಎಚ್ಚರ ಆಗ್ಬಿಡುತ್ತೆ. ಈಗ ಹಂಗೆ ಸುಮ್ಮನೆ ಒಂದು ಅರ್ಧ ಗಂಟೆ ಮಲಗಿದ್ದು ಹೇಳ್ತು ಕೃತು ಹೋಗಿ ಟಿ ವಿ ನೋಡ್ತೀನಿ ಅಂತ ಆಟ ಆಡ್ಕೊಂಡು ಕೂತಿದ್ಲು. ಈಗ ಟೀ ಇಡು ಅಂತ ನೋಡಿ ಹೆಂಡ ಕುಡಿತಾರಲ್ಲ ಅವರು ಟೈಮಿಂಗ್ಸ್ ಇರಲ್ಲ ಡ್ರಿಂಕರ್ಸ್ಗೆ ಆಯಿತಾ. ಹಾಗೆ ನಮ್ಮ ಅಮ್ಮಂಗೆ ಟೀ ಕುಡಿಯೋಕ್ಕೆ ಟೈಮಿಂಗ್ಸ್ ಇಲ್ಲ. ನಾನು ಕುಡಿತಿದ್ದೆ ಬಟ್ ನಾನು ಇವಾಗ ಬಿಟ್ಬಿಟ್ಟಿದ್ದೀನಿ. ಒಂದೇ ಟೈಮ್ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಆ ಥರ 1 ಟೈಮು 2 ಟೈಮ್ ಅಷ್ಟೇ ಕುಡಿತಿರೋದು. 5-6 ಸಲ ಎಲ್ಲ ಕುಡಿಯಲ್ಲ ನಾನು. ಯಾಕೆ ಟಿ ಶರ್ಟ್ಗೆ ಇದು ಮಾಡ್ಕೋತಿದ್ಯಾ? ಕೈ ಏನದು ತುಳಸಿ ಗಿಡ ತಾನೇ ಅದು. ಕೃತಿಕಾ ಏನು ಮಾಡಿದ್ಯಾ ಅವಳ ಜೊತೆ ಸೇರ್ಕೊಂಡು ನೀನು? ನೀನೇನಕ್ಕೆ ಪದೇ ಹೋಗು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ. ನೋಡಿ ಗೈಸ್ ತುಳಸಿ ಗಿಡ ಹೆಂಗೆ ಮಾಡೋರೆ. ಹೋಗಿ ಕೈ ತೊಳ್ಕೊಬ್ರೋಗಿ ಮಣ್ಣ ಅಲ್ಲಿಗೆ ಹಾಕ್ಬಿಟ್ರೆ ಸರಿ. ಇವಾಗ ತುಳಸಿ ಗಿಡ ಏನಾದರೂ ಒಣಗೋದ್ರೆ ಮಾತ್ರ ನಾನು ಇನ್ನೂ ಸುಮ್ಮನೆ ಬಿಡೋದಿಲ್ಲ. ಅದನ್ನ ಮಣ್ಣು ಹಾಕೋದ್ರೊಳಗೆ. ನೀನು ತುಳಸಿ ಗಿಡ ಅದು ಮಾಮಿ ತಾನೆ. ನಡಿ ಒಳಗೆ ಕೈ ಕಾಲು ತೊಳ್ಕೊಂಡು ನಡಿ ಒಳಗೆ ರೂಮ್ಗೆ ಒಂದ್ಸತಿ ಹೇಳೋದು ಕೃತು. ನಾನು ಮಕ್ ಹೊಡೆದು ಬಿಡ್ತೀನಿ ಇವಾಗ ನಂಗೆ ಸಿಟ್ಟತ್ತಿದ್ರೆ. ಅಲ್ಲ ಕಡೆ ಅಷ್ಟು ಗೊತ್ತಾಗಲ್ವೇನ ಚಿನ್ನು ತುಳಸಿ ಗಿಡಕ್ಕಾಗಿ ಮಾಡಿದೆಯಲ್ಲ. ನಡಿ ಒಳಗೆ ಅಂತ ಒಂದ್ಸಲ ಹೇಳೋದು ನಾನು. ನಡಿ ಒಳಗೆ ತಗೊಳ್ಳೋಣ ಹಿಟ್ಟಿನ ದೊಣ್ಣೆ ಬತ್ತಿಯೋ. ನಡಿ ಒಳಗೆ ಅಂತ ಒಂದ್ಸಲ ಹೇಳ್ತಿರೋದು ನಾನು ನಿಂಗೆ. ನಡಿ ಒಳಗೆ ಹೇಳಿದ ಮತ್ತೆ ಕೇಳೋದಿಲ್ಲ ಇವಳು. ಜಾಸ್ತಿ ವಡ್ಡಿ ಆಗ್ಬಿಟ್ಟವಳೆ. ನಡಿ ಒಳಗೆ ಬರಲಿ ಅಜ್ಜಿ. ನಿಂಗೆ ತುಳಸಿ ಗಿಡ ಯಾಕೆ ಹಾಳು ಮಾಡಿದ್ಯಾ ನೀನು? ಮಲಗಿಸ್ತೀನಿ ಫ್ರೆಂಡ್ಸ್. ಇವಳಿಗೆ ಎಷ್ಟು ಅದ್ಲಿಸಿದ್ರೂ ಬುದ್ಧಿನೇ ಬತ್ತಾಯಿಲ್ಲ ಅವಳಿಗೆ. ತುಳಸಿ ಗಿಡ ಎಲ್ಲ ನೋಡಿ ಆ ಸಣ್ಣ ಗಿಡಗಳು ಅಳ್ಳಾಡ್ಸಿದ್ರೆ ಅದು ಒಣಗೋಗುತ್ತೆ. ನಡಿ ರೂಮ್ಗೆ ಫಸ್ಟ್ ಕಾಲು ತೊಳ್ಕೋಗು. ನಡಿ ರೂಮ್ಗೆ ಚಿನ್ನು. ನನ್ನ ಕೈಲಿ ಹಠ ಮಾಡಬೇಡ ನೀನು. ನಡಿ ನೀನು. ಇಷ್ಟು ಮಾತಾಡಿದ್ರು ಕಿರ್ಚಾಡ್ತೀರಾ ಬಡ್ಚಾಡ್ತೀರಾ ನಿಮ್ಮ ಬ್ಲಾಗಲ್ಲಿ ಅಂತೀರಾ. ಮಗಳು ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತಾರೆ. ಏನು ಮಾಡೋಣ. ಇವಳು ನಾನು ಎಷ್ಟು ಹೇಳಿದ್ರು ಒಳ್ಳೆ ಬುದ್ಧಿ ಕಲಿತಾ ಇಲ್ವಲ್ಲ. ಒಳ್ಳೆ ಬುದ್ಧಿ ಕಲ್ತಿದ್ಲು ಯಾಕೋ ಇವಾಗ ಬ್ಯಾಡ್ ಕೃತಜ್ಞ ಆಗ್ಬಿಟ್ಟವಳೆ. ಇವಾಗ ಇವಳ ಮಲಗಿಸ್ತೀನಿ ಗೈಸ್. ಇವಾಗ ನನ್ನ ಕೈಲಿ ಬಚ್ಚಿಸ್ಕೋತೀಯೋ ಅಜ್ಜಿ ಕೈಲಿ ಬಚ್ಚಿಸ್ಕೋತೀಯೋ? ಬೇಗ ಬಾ ಜೋಡ್ಸಂದ ಹೋಗಿ. ನಾನು ರಾತ್ರಿ ಸ್ವಲ್ಪ ತಿಂದೆ ಸಿಗಿಲ್ಲ. ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕೊಂಡೆ. ಬಾ ಬರ್ರೆ ಮತ್ತೆ ಬೇಗ. ನಾನು ಕಾಯಿ ತುರಿ ಹಾಕ್ಬೇಕು. ನಾವು ತಿಂದೇ ಇಲ್ಲ. ಅವತ್ತು ಕೊಟ್ಟಿರೋದು ಹಂಗೆ ಬೆಳಗ್ಗೆ ತಾಕಬತ್ ಅದೇ ಅಜ್ಜಿ ಕೈ ಬಚ್ಚಿಸ್ಕೋತಿ. ನನ್ನ ಕೈಲ ಕಾಯಿ ತುರಿ ಹಾಕೊಂಡು ಬಾ ಮತ್ತೆ ಪಟಪಟ್ನೆ. ಇದು ಇವಳು ಕಣವ. ಎಣ್ಣೆ ಹೆಂಗೆ ಚಿನ್ನು ತೊಟ್ಟೋದು ಕೆಳಗೆ ಕುತ್ಕೊ ತೊಡ್ತೀನಿ. ನತ್ತಿಗೆ ಹಾಕು ಕೂದಲಿಗೆ ಇದು ಮಾಡ್ಬಿಟ್ಟು ಕೃತು. ನತ್ತಿ ಎಲ್ಲ ಕೃತನಿಗೆ ತಿಂದು ನಾವು ಅಲ್ಲದ ನಿಂಗೆ ರಾತ್ರಿ ಕಾಯ್ತಿರಿ ಹಂಗೆ ತಿಳ್ಕೊಂಡಿದ್ದು ಮನೆ ರಾತ್ರಿ ಕಾಯ್ತಿರಿ ತಾಳು ಕೂತಿದ್ದು ಮುಚ್ಚಳ ಹಾಕ್ಬಿಡ್ತಿದ್ವಿ ಫಸ್ಟ್. ಆಮೇಲೆ ಚೆಲ್ಲೋದು ಹಿಂಗೆ ಚಿನ್ನು ತೊಟ್ಟದು. ಒಳ್ಳೆ ಬುದ್ಧಿ ಕಲಿ ತಟ್ಟು ಚಿನ್ನಗೆ ಇಲ್ಲಿಗ ಹಾಡು ಹೇಳ್ತೀರ ಹೇಳು. ಗಿಲ್ಲಿ 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 ಚೂಟ್ ಹಾಕ್ಬಿಟ್ಲು. ಅದಕ್ಕೆಲ್ಲ ಟಾರ್ಚರ್ ಕೊಡ್ತಾಳೆ. ಬೆಳೀತಾ ಒಳ್ಳೆ ಬುದ್ಧಿ ಕಲಿತಲ್ಲ ಇವಳು. ಗಂಟೆ ಮನೇಲಿ ಹಂಗೆ
ಟೈಮು ನಿಜ ಗೊತ್ತಿಲ್ಲ, 5 ಗಂಟೆ ಮೇಲಾಗೈತೆ. ನಂಗೆ ಗೊತ್ತು ಎಷ್ಟು ಗಂಟೆ ಅಂತ ಗೊತ್ತಿಲ್ಲ, ಗಡಿಯಾರ ಇಲ್ಲ. ನಾನು ಮೊಬೈಲಲ್ಲೇ ನೋಡ್ಕೋಬೇಕು. ನಮ್ಮ ಅಮ್ಮನ ಏನಾದ್ರು ಟೈಮ್ ಬೇಕು ಅಂದರೆ ನನಗೆ ಕೇಳ್ತದೆ. ಈಗ ಟೀ ಕೊಡ್ತಾಯಿದ್ದೀನಿ, ಒಟ್ಟಿಗೆ ಟೀ ಟೈಮ್ ಅಂತ ಗೊತ್ತಿತ್ತು. ನಡಿಯೋ ಹೋಮ್ವರ್ಕ್ ಬರ್ಕೊ. ಕೃತು ನೀನು ಎಷ್ಟೊತ್ತರೂ ಅಷ್ಟೇ, ಬೆಳಗ್ಗೆಯಿಂದ ಟಿ ವಿ ನೋಡಿದಿ, ಮಲ್ಗೂ ಇಲ್ಲ ಮಧ್ಯಾಹ್ನ. ಸುಮ್ಮನೆ ನಡಿ. ಇಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ನಡಿ, ಹೋಮ್ವರ್ಕ್ ಮಾಡು. ಹೋಮ್ವರ್ಕ್ ಮಾಡಬೇಕು, ಟಿ ವಿ ಹಾಕಲ್ಲ ನಾನು. ಹಾಂ ತರ್ತೀನಿ. ಫ್ರೆಂಡ್ಸ್, ನೀವು ಏನಂತೀರೋ ಅಂತ ನನಗೆ ಗೊತ್ತಿಲ್ಲ, ನನಗೆ ನಿಜವಾಗ್ಲೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಆಯಿತಾ, ತಗೋ ಈ ಬುಕ್ ಬರಿ. ಎಲ್ಲನೂ ಬರೀಬೇಕು, ಹೇಳಂಗಿಲ್ಲ ಬರೆಯೋ ಗಂಟವ. ಅದು ಯಾವ ಅಕ್ಷರ? ಅದು ಯಾವುದ್ಯಾವ್ದು ಅಕ್ಷರ? ಹಲೋ, ಮನಸ್ಕೊಬಿಟ್ರೆ ನನ್ನ ಹತ್ರ ಅಲ್ಲಿ ನಡೆಯೋದಿಲ್ಲ. ಯಾವ ಅಕ್ಷರ ಹೇಳೋದು? ಓಹೋ, ಮನಸ್ಕೊಬಿಟ್ರೆ 15 ದಿನದಿಂದ ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿರಲಿಲ್ಲ. ಒಂದು 3 ಡೇಸ್ ನಾನೇ ಮಾಡಿಕೊಟ್ಟಿದ್ದೆ. ಅಂದರೆ ರಜೆಗಳು ಜಾಸ್ತಿ ಆಗಿದೆ ಈ ಮಂತಲ್ಲಿ. ಎಷ್ಟು ಚಂಡಿ ಮಾಡ್ತಿದ್ದಾಳೆ ಅಂದರೆ, ಹೋಮ್ವರ್ಕ್ ಮಾಡ್ತಾಯಿಲ್ಲ ಅಷ್ಟು ಚೆನ್ನಾಗಿ. ತಗೋ, ಅದು ಬಿಡು. ಇದೊಂದು ಬುಕ್ಕು, 2 ಬುಕ್ಕು. ಇದು ಡ್ರಾಯಿಂಗು ಲಾಸ್ಟಲ್ಲಿ ಮಾಡಿವೆ. ಇದು 1 2 3 ಬರ್ಕೊ. ಇದು ಎಷ್ಟಿದು ಎಷ್ಟೇ ಇದು? ಬರೀಗ ಮಾತಾಡದೆ ಹೋದ್ರೆ ಇರು, ಮನಸ್ಕೊಂಡಿರು. ನೀನು ಮನಸ್ಕೊಬಿಟ್ರೇನು? ಹೋಮ್ವರ್ಕ್ ಬರೀಬೇಕಷ್ಟೇ. ನೀವು ಹೊಡಿಬೇಡಿ ಚಿಕ್ಕ ಮಗು ಅಂತ ಅನ್ಬೋದು, ಬಟ್ ಇವತ್ತು ಹೊಡಿಲಿಲ್ಲ ಅಂದರೆ ಅವಳು ದೊಡ್ಡವಳಾದ್ಮೇಲೆ ಬುದ್ಧಿ ಕಲಿಯಲ್ಲ, ಆಗ ನನಗೆ ಸಮಸ್ಯೆ ಆಗುತ್ತೆ. ದುಡ್ಡು ನೋಡೋಕ್ಕೈತೆ ಇಲ್ಲ. ಈ ಬಿಗ್ ಲೆಟರ್ ಸ್ಮಾಲ್ ಲೆಟರ್ ಎರಡೂ ಹೇಳ್ಕೊಂಬರಿ. ಟೀಚರ್ ಹೇಳ್ಕೊಂಬರಿಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಹೇಳ್ತೀನಿ ತಾಳು, ಫೋನ್ ಮಾಡಿ ವೀಡಿಯೋ ಮಾಡ್ಕೊತಾ ಇದ್ದೀನಲ್ಲ, ಅವ್ರಿಗೆ ಕಳಿಸ್ತೀನಿ ಹೆಂಗೆ ಆಡ್ತಾವಳೆ ನೋಡಿ ಟೀಚರ್ ಅಂತ. ಹೇಳೋ. ಈಗ ಬರಿ. ಓ ಮತ್ತೆ ಪಿ ಕೊಡು, ಇದನ್ನು ಬರ್ದಾಗಿರೋದನ್ನು ಅದು ಬರ್ಕೋಬೇಕ, ಅದು ಈಸಿ. ಇದೆರಡು ಒಳ್ಕೋನೆ, ಕನ್ನಡಕ್ಕೆ ಒಳಗೆ ಹೋಗೋಣ. ಕತ್ಲೆ ಆಯ್ತು. ಆಕ್ಲಿಕ್ಕೆ ಬರ್ದವರು ನಾಟಕ ಆಡ್ತಾಳೆ ನೋಡಿ. ಲೈ ಬರ್ಕೊಳಕ್ಕೆ ಆಗೋಯ್ತು. 6 ಗಂಟೆ 9 ನಿಮಿಷ. ಫುಲ್ ಕತ್ಲೆ ಮತ್ತು ಸೊಳ್ಳೆಗಳು. ಒಳಗಡೆ ಕರ್ಕೊಬಂದೆ. ಇವಾಗ 4 ಬುಕ್ ಬರೆದಿದ್ದಾಳೆ, ಇನ್ನು 2 ಬುಕ್ ಬರೀಬೇಕು, ಮತ್ತು ಡ್ರಾಯಿಂಗಿಗೆ ಕಲರ್ ಮಾಡಬೇಕು. ಮಾತಾಡ್ತಾಯಿಲ್ಲ ಫ್ರೆಂಡ್ಸ್, ಮನಸ್ಕೊಂಡೋಳೆ. ನನಗೆ ಸಿಟ್ಟು ಹತ್ಬಿಟ್ಟು ಹೊಡೆದು ಹಾಕ್ಬಿಟ್ಟಿದ್ದೀನಿ. ನಾರ್ಮಲಾಗಿ ಹೊಡೆಯೋದಕ್ಕಿಂತ ಫುಲ್ಲು ಜಾಸ್ತಿ ಹೊಡೆದಾಕ್ಬಿಟ್ಟಿದ್ದೀನಿ, ಅಷ್ಟು ಸಿಟ್ಟು. ನಾವು ಕಷ್ಟಪಟ್ಟು ಫೀಸ್ ಕಟ್ತಾಯಿದ್ದೀವಿ, ಎಲ್ಲನೂ ಮಾಡ್ತಾಯಿದ್ದೀವಿ. ಇವಳು ಹೋಮ್ವರ್ಕ್ ಬರೀ ಅಂದರೆ ಬರೆಯೋದಿಲ್ಲ. ದೀಪಾವಳಿಯಿಂದ ಈಚೆಗೆ ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ತಾಯಿಲ್ಲ. ಹಠ ಮತ್ತು ಗಲೀಜು ಬುದ್ಧಿ ಎಲ್ಲವ. ಮಕ್ಕಳನ್ನ ಮುದ್ದಿಸೋ ಟೈಮಲ್ಲಿ ಮುದ್ದಿಸ್ಬೇಕು, ತಿನ್ನಿಸೋ ಟೈಮಲ್ಲಿ ತಿನ್ನಿಸ್ಬೇಕು, ಬಡಿಯೋ ಟೈಮಲ್ಲಿ ಬಡಿಬೇಕು ಅಷ್ಟೇ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹೊಡೆದು ಸಾಕಿರೋದಕ್ಕೆ ಇವತ್ತು ನಾವು ಹಿಂಗಿರೋದು. ಬರೋಷ್ಟು ಬರಿ. ಪಾ ಹಾಂ, ಯಾವ ಅಕ್ಷರ? ಫ, ದೊಡ್ಡ ಪ ಬರಿ. ಸಣ್ಣ ಪ, ಇದು ದೊಡ್ಡದು ಪ. ಫ ತಾತ ಬತ್ತಲ್ಲ, ಬರೀ ಬೇಗ. ತತ್ತೀನಿ, ಲೈಟ್ ಆಫ್ ಮಾಡು. ಬತ್ಲಿ ಮನೆದ ಹಾಕಿಸ್ಕೊಚಿನು ಸಾಕಿನಿ. ಒಂದು ಗಾದೆ ನೆನಪಾಯ್ತಿತ್ತು ನನಗೆ, ಕೊಟ್ಟರೆ ಅಡುಗೆ ಮನೆಗೆ ಹೋಯ್ತೀನಿ ಅಂತ ಅಂದಳಂತೆ. ಹಂಗೆ ನಮ್ಮ ಅಮ್ಮ ಹೇಳ್ದಂಗೆ ನಮ್ಮ ಕೂತಂಗೆ ಹೊಡೆದಿಕ್ಕೆ ಹಾಕಿದ್ಮೇಲೆ ಬುದ್ಧಿ ಬಂದಿದೆ. ಅವಳೇ ಸೊಪ್ಪು ಸಾರು ಹಾಕಿಸ್ಕೊಂಡು, ತುಪ್ಪ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ಲು. ಆಮೇಲಿಂದ 1 ಅವರ್ ಹೋಮ್ವರ್ಕ್ ಮಾಡಿಕೊಂಡ್ಲು. ನಾನು ಬೆಂಡೆಕಾಯಿ ಗೊಜ್ಜಿತ್ತಲ್ಲ ಅದರಲ್ಲಿ ತಿಂದೆ. ರೈಸ್ ತಿನ್ನೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನೈಟ್ ಟೈಮು ಮುದ್ದೆ ತಿಂತಾಯಿದ್ದೀನಿ ಚೆನ್ನಾಗಿ. ನೋಡೋಣ, ನನಗೇನೋ ಒಂದು ಸ್ವಲ್ಪ ನನ್ನ ಹೆಲ್ತ್ ಪರವಾಗಿಲ್ಲ ಅನ್ನಿಸ್ತಿದೆ. ಮೈಗ್ರೇನ್ ಎಲ್ಲ ಕಡಿಮೆ ಆಗಿದೆ. ನೋಡೋಣ, ನಂದು ಹೀಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ನನ್ನ ಹೆಲ್ತ್ಗೆ ನನಗೆ ತುಂಬ ಒಳ್ಳೇದು ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈಗ ಸ್ವಲ್ಪ ಅಲ್ಲೋ ಇಲ್ಲೋ ಸ್ವಲ್ಪ ಚೇಂಜಸ್ ಆಗಿದೆ. ಜಾಸ್ತಿ ಚೇಂಜಸ್ ಆದಾಗ ನಾನು ಖಂಡಿತ ನಿಮ್ಮ ಹತ್ರ ಹೇಳ್ಕೊತೀನಿ. ನಾನು ಮಾಡ್ಕೋತೀಯ, ಅದು ಅಮ್ಮಗೆ ಎದ್ದೋಗ್ಬಿಟ್ಟು ನಾನು ಮಾಡ್ಕೋತೀನಿ. ನಂಗೆ ಬೇರೆ ಟೆನ್ಷನ್ ಕೊಡಬೇಡ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಫೋನೇ ವರ್ಕ್ ಆಯ್ತಿಲ್ವಲ್ಲಪ್ಪ. 8:30 ಅಂದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಲಾವ್ ಹಚ್ಕೋತಾ ಇದೆ. ಮಸಾಲೆಗೆ ಈ ಥರ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹಾಕೋತಾ ಇದೆ. ಅಷ್ಟರಲ್ಲಿ ನಮ್ಮ ಕೃತಜ್ಞ ಬಂದು ನೋಡಿ ಕಾಯಿ ತುರಿತಾವಳೆ. ಎಲ್ಲ ಮಗಳೇ
ಸೊ ನನಗೆ ಯಾವುದೋ ಒಂದು ಹೋಗಬೇಕಿತ್ತು ಎಲ್ಲಿಗೋ, ಅದು ಕ್ಯಾನ್ಸಲ್ ಆಯಿತು. ಹಾಗಾಗಿ ತುಂಬ ಬೇಜಾರಾಯ್ತೈತೆ. ಏನು ಮಾಡೋಕ್ಕಾಗಲ್ಲ ಗೈಸ್, ನನಗಂತೂ ಜೀವನವೇ ಬೇಜಾರಾಗೋಗ್ಬಿಟ್ಟೈತೆ. ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗೋಕ್ಕೆ ನಿನಗೂ ನಿಮ್ಮ ಅಜ್ಜಿಗೂ ಸರಿಯಾಗದೆ ಕಥಾಕು. ಈ ಈರುಳ್ಳಿ ಅದೆಲ್ಲ ಮಸಾಲೆ ರುಬ್ಕೊಳ್ಳೋಕೆ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮ ಪುಟ್ಟಾಗ ನಾನು ಏನು ಚಿನ್ನ ಆಗಲೇ ಹೇಳ್ತಿದ್ದಲ್ಲ ಏನು ಯಾವ ಮಕ್ಳವ್ರು ಇಷ್ಟೊಂದು ತುರಿತಾರ ಕಾಯಿನ? ಕೈ ಏಟ್ ಮಾಡ್ಕೊಂಡ್ರೆ ಏನಮ್ಮ? ನೋಡ್ಬಾ ಇಲ್ಲಿ ನಿನ್ ಮೊಮ್ಮಗಳು ಎಷ್ಟು ತುರಿದವಳೆ ಅಂತ. ಅಮ್ಮ ಇವತ್ತು ಲಾಸ್ಟ್ ಕಾರ್ತಿಕೆ ಸೋಮವಾರ ಅಂತ ಹೇಳಿ ಮನೆ ಒರೆಸ್ತಾ ಇದ್ದೆ. ಮುಂದ್ಗಡೆ ಮನೆನ ನಾನು ತಿಂಡಿ ತಿಂಡಿ ಮಾಡಿ ಈ ಮನೆ ಎಲ್ಲ ಒರೆಸ್ಬೇಕು. ಸಾಕು ಮಗಳೇ, ಕಾಯಿ ಮಸಾಲೆಗೆ ರುಬ್ಕೊಳ್ಳೋಕೆ ಸಾಕು. ಯಾಕೆ ಹೋಗಿದ್ದೆ ಅವ್ರ ಅಂಗಡಿಗೆ? ಏನಂದ? ದೂಕಕ್ಕಿಂತ ಫಸ್ಟ್ ಏನಂದ? ಚಿಂಗಮಿಲ್ಲ ಅಂತ ಈಗ ಎಲ್ಗೋಗಿದೆ? ರಂಗಸ್ಥಳಕ್ಕೆ ಹೋಗ್ತಂದ. ಇನ್ನೊಂದು ಚಿಂಗಮ್ಮೆಲ್ಲ ಉಗಿ ಹೋಗು, ಜಾಸ್ತಿ ಹೊತ್ತು ಉಗಿಬಾರ್ದು. ಪಲಾವು ಸರಿ ಒಗ್ಗರಣೆಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ವೆಜಿಟೇಬಲ್ನ. ಮಸಾಲೆ ರೆಡಿಯಾಗಿದೆ. 1.5 ಪಾವ್ ಹಾಕು ರೈಸ ಅಂತ. ಮಧ್ಯಾಹ್ನ ನಾವು ಒಂದು ಫಂಕ್ಷನ್ ಥರ ಇದೆ, ಊಟಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಪಲಾವ್ ಅಂತೂ ಸಖತ್ತಾಗೈತೆ. ನನಗೆ ಮುಳ್ಳಕ್ಕಿ ತಿನ್ನೋದು ಅಂದರೆ ತುಂಬ ಇಷ್ಟ. ಪಲಾವ್ನ ಮುಳ್ಳಕ್ಕಿ ಥರ ಐತೆ, ಅಂದರೆ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ನೀರೇನೋ ಕಡಿಮೆ ಆಗಿ ಈ ಥರ ಆಗಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕೂಗಕ್ಕೆ ಇಟ್ಟಿದ್ದೀನಿ. ನನಗೆ ಈ ಥರ ತಿನ್ನೋದಂದ್ರೆ ಸಖತ್ ಇಷ್ಟ, ಅದಕ್ಕೆ ಹಾಕೋಬಿಟ್ಟಿದ್ದೀನಿ ಹಂಗೆ ತಿನ್ನೋಣ ಅಂತೇಳಿ. ಇಲ್ಲಿ ನೀರು ತಂದಿಟ್ಟಿದ್ದೀನಿ ಅಡುಗೆ ಮನೆ ಒರೆಸೋಕ್ಕೆ. ಇದೊಂಚೂರು ತಿಂದು ಅಷ್ಟರಲ್ಲಿ ವಿಷಲ್ ಬರುತ್ತೆ, ಅದನ್ನು ಆಫ್ ಮಾಡಿ ಆಚೆ ಕಡೆ ಇಟ್ಟು ಅಡುಗೆ ಮನೆ ಒರೆಸ್ತೀನಿ. ಕೃತು ಇಷ್ಟು ಚೆನ್ನಾಗಿ ಪಲಾವ್ ತಿಂತಾ ಇರೋದು. ಚೆನ್ನಾಗದ ಚಿನ್ನು, ಯಾವಾಗಲೂ ಪಲಾವ್ ತಿನ್ನೋಲ್ಲ ಮತ್ತು ಬಾಕ್ಸ್ ಕೂಡ ತೊಗೊಂಡೋಗಲ್ಲ, ಖಾರ ಆಗಿರುತ್ತೆ ಅಂತ ಹೇಳಿ. ಬಟ್ ಇವತ್ತೇನೋ ಅವ್ರ ಅಜ್ಜಿ ಸ್ನಾನಕ್ಕೆ ಕರೀತು, ಸ್ನಾನ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳಿ. ತಿಂಡಿ ತಿಂದ್ಬಿಟ್ಟು ಬರ್ತೀನಿ ಅಂತೇಳಿ ಪಲಾವ್ ಅವಳೇ ತೊಗೊಂಡು ತಿಂತಾ ಇದ್ದಾಳೆ. ನಾನು ತಿಂತಾಯಿದ್ದೆ ತಟ್ಟೆಲಿ. ಚಿನ್ನು ತಿನ್ನಿಸ್ಕೊಡ್ತೀನಿ ನಾನು. ಚೆನ್ನಾಗಿದ ಹಂಗಂದ್ರೆ ದುಂಡೆ ಒಂದು ಹೇಳ್ತಾ ಇದೆ, ಕೈಯೇ ಒಂದು ಹೇಳ್ತಾ ಇದೆ. ಸೂಪರಾ? ಮತ್ತೆ ಪಲಾವ್ ತಿಂತಿರ್ಲಿಲ್ಲ ತಾನೇ ಇಷ್ಟು ದಿನ? ಖಾರ ಮತ್ತೆ ಬಿಸಿ ಬಿಸಿ ಆರಿಸ್ಕೊಂಡು ತಿನ್ಬೇಕು, ಉಫ್ ಮಾಡ್ಕೊಂಡು. ಚೆನ್ನಾಗದ ಇಲ್ಲ? ಹೌದಾ? ಮತ್ತೆ ಇಷ್ಟು ದಿನ ಖಾರ ಅಂತ ತಿಂತಿರ್ಲಿಲ್ಲ ನೀನು? ಹೌದು, ಖಾರ ಅಂತ ತಿಂತಾ ಇರಲಿಲ್ಲ ತಾನೇ? ಫ್ರೆಂಡ್ಸ್, ಇವಳಿಗೆ ತಿನ್ನಿಸ್ಬಿಟ್ಟು ಆಮೇಲಿಂದ ಸಿಗ್ತೀನಿ. ನನ್ನ ಮನೆ ಒರೆಸ್ಬೇಕು ನೋಡೋದು, ಬಕೆಟಲ್ಲಿ ನೀರು ಇಟ್ಟಿದ್ದೀನಿ. ನನ್ನ ಮನೆ ಒರೆಸೋದು ಲೇಟ್ ಆಯ್ತದಮ್ಮ. ಅಜ್ಜಿ ಕೈಲಿ ಮಾಡಿಸ್ಕೊಬ, ನಿನ್ನ ರೆಡಿ ಮಾಡ್ತೀನಿ ಹೊಸ ಬಟ್ಟೆ ಇಕ್ಬಿಟ್ಟು. ಮಾಮಿಗೆ ಹೋಗೋಣ. ಮಾಮಿ ಯಾಕೆ? ಸರಿ ತಿನ್ನೀಗ. ಮಕ್ಕ ತಡ್ಕೊಳ್ಳಲ್ಲ, ಅಜ್ಜಿ ಸಣ್ಣ ಮಾಸ್ತ್ರ ಮಕ್ಕೊಂಡೋಗೋದಿಲ್ಲ. ದೊಡ್ಡ ತಿನ್ನು ಬೇಗ. ನೋಡಿ ಫ್ರೆಂಡ್ಸ್, ಅದು ಎಲ್ಲೂ ಹೋದ್ಬಿಟ್ಟು ಎತ್ತಿಟ್ಬಿಟ್ಟು ಅಂತ ತಟ್ಟೆನ ಅಂತ ಹೋದರೆ ಈ ಕೆಲಸ ಮಾಡ್ತಾವಳೆ. ನನಗೆ ಇವತ್ತೆಲ್ಲ ಇವಳು ಕಾಟ ತಡೆಯೋಕ್ಕಾಗಲ್ಲ. ನಾನು ಎಷ್ಟು ಕಳ್ಸೋಣ ಅಂದರೂ ಅವ್ರ ಅಜ್ಜಿ ಅಯ್ಯೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಮಗವಾಲ್ ಪ್ರಸಾದ ಕೊಡ್ತಾರೆ, ಅಡ್ಕಾಯಿ ಮಾಡಿಸ್ಕೊಬರ್ಬೇಕು, ಮಗಿಲ್ದೇ ಹೋಗೋದ ಅಂದ್ಬಿಟ್ಟು ಅವ್ರ ಅಜ್ಜಿ ಉಳಿಸ್ಕೊತು. ಈಗ ನೋಡಿದ್ರೆ ಅವ್ರ ಅಜ್ಜಿ ಹತ್ರನೇ ಸ್ನಾನ ಮಾಡಿಸ್ಕೊಳಲ್ವಂತೆ. ಯಾಕೆ ನೀನು ಅಜ್ಜಿ ಹತ್ರ ಸ್ನಾನ ಮಾಡಿಸ್ಕೊಳಲ್ಲ? ಯಾಕೆ? ಅವ್ರ ಅಜ್ಜಿ ಸುಡೋ ನೀರು ಉಯ್ಯುತ್ತಂತೆ, ಅದಕ್ಕೆ ಅವ್ರ ಅಜ್ಜಿ ಬೇಡವಂತೆ ನನ್ನ ಹತ್ರ ಸ್ನಾನ ಮಾಡಿಸ್ಕೊತಾಳಂತೆ. ನೋಡಿ ಹಿಂಗೆ ಎಲ್ಲ ಒರೆಸಾಕೋದು. ಹೋಗು ಬಿಡು, ನಾನು ಒರೆಸ್ಬೇಕು. ಕೊಡುಮಪ್ಪ, ನಾನು ಮನೆ ಒರೆಸ್ಬೇಕು. ಆ ಮನೆಗೆ ಹೋಗು. ಟಿ ವಿ ಹಾಕ್ಕೊಡೋಕ್ಕೆ ಟಿ ವಿದು ಕರೆನ್ಸಿ ಬೇರೆ ಖಾಲಿ ಆಗೈತೆ. ಟಿ ವಿ ಹಾಕ್ಕೊಟ್ಟಿದ್ರೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಚಿಂಟು ಟಿ ವಿ ನೋಡೋಳು. ಈಗ ಅದು ಕರೆನ್ಸಿ ಬೇರೆ ಇಲ್ಲ. ನಾನು ಏನೇ ಮಾಡೋಕ್ಕೋದ್ರು ನಾನು ಕೆಲಸ ಮಾಡ್ತೀನಿ ಅಂತ ಓಡ್ಬತ್ತಾವಳು. ಏನು? ಸರಿ ಆಯಿತು ಸುಮ್ಮನೆ. ನೋಡಿ ಫ್ರೆಂಡ್ಸ್, ಅದು ಎಲ್ಲೂ ಹೋದ್ಬಿಟ್ಟು ಎತ್ತಿಟ್ಬಿಟ್ಟು ಅಂತ ತಟ್ಟೆನ ಅಂತ ಹೋದರೆ ಈ ಕೆಲಸ ಮಾಡ್ತಾವಳೆ. ನನಗೆ ಇವತ್ತೆಲ್ಲ ಇವಳು ಕಾಟ ತಡೆಯೋಕ್ಕಾಗಲ್ಲ.
ನಾನು ಎಷ್ಟು ಕಳ್ಸೋಣ ಅಂದ್ರೆ ಅವ್ರ ಅಜ್ಜಿ ಅಯ್ಯೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಮಗವಾಲ್ ಪ್ರಸಾದ ಕೊಡ್ತಾರೆ, ಹಣ್ಕಾಯಿ ಮಾಡಿಸ್ಕೊಬರ್ಬೇಕು, ಮಗಿಲ್ದೇ ಹೋಗೋದ ಅಂದ್ಬಿಟ್ಟು ಅವ್ರ ಅಜ್ಜಿ ಉಳಿಸ್ಕೊತು. ಈಗ ನೋಡಿದ್ರೆ ಅವ್ರ ಅಜ್ಜಿ ಹತ್ರನೇ ಸ್ನಾನ ಮಾಡಿಸ್ಕೊಳಲ್ವಂತೆ. ಯಾಕೆ ನೀನು ಅಜ್ಜಿ ಹತ್ರ ಸ್ನಾನ ಮಾಡಿಸ್ಕೊಳಲ್ಲ? ಹಾಂ, ಯಾಕೆ? ಅವ್ರ ಅಜ್ಜಿ ಸುಡ ನೀರು ಉಯ್ಯುತ್ತಂತೆ, ಅದಕ್ಕೆ ಅವ್ರ ಅಜ್ಜಿ ಬೇಡವಂತೆ, ನನ್ನ ಹತ್ರ ಸ್ನಾನ ಮಾಡಿಸ್ಕೊತಾಳಂತೆ. ನೋಡಿ ಹಿಂಗೆ ಎಲ್ಲ ಒರೆಸಾಕೋದು. ಹೋಗು ಬಿಡು, ನಾನು ಒರೆಸ್ಬೇಕು, ಕೊಡುಮಪ್ಪ, ನಾನು ಮನೆ ಒರೆಸ್ಬೇಕು. ಆ ಮನೆಗೆ ಹೋಗು. ಟಿ ವಿ ಹಾಕ್ಕೊಡೋಕ್ಕೆ ಟಿ ವಿದು ಕರೆನ್ಸಿ ಬೇರೆ ಖಾಲಿ ಆಗೈತೆ. ಟಿ ವಿ ಹಾಕ್ಕೊಟ್ಟಿದ್ರೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಚಿಂಟು ಟಿ ವಿ ನೋಡೋಳು. ಈಗ ಅದು ಕರೆನ್ಸಿ ಬೇರೆ ಇಲ್ಲ. ನಾನು ಏನೇ ಮಾಡೋಕ್ಕೋದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಓಡ್ಬತ್ತಾವಳು. ಏನು? ಸರಿ ಆಯ್ತು ಸುಮ್ಮನೆ. ಸ್ಟೈಲ್ ಚೆನ್ನಾಗದ ಫ್ರೆಂಡ್ಸ್. ಕೃತು ರೆಡಿ ಆದ್ಲು. ಟೈಮ್ 11:20. ಕ್ರೀಮ್ ಹಾಕೋ. ಸರಿ, ಕ್ರೀಮ್ ಹಾಕೊಳ್ಳವ. ಚಡ್ಡಿ ತಗೋ, ಕೈಲಿ ಹಿಡ್ದಿದ್ದೀನಿ. ಹಾಕ್ತೀನಿ, ಹಿಡ್ಕೋ ಚಡ್ಡಿನ. ಲಡ್ಡು ನಿನ್ನ ಡ್ರೆಸ್ ತೋರ್ಸೋಣ ಸುಮ್ಮನೆ ಎಲ್ರಿಗೂ, ಆಯ್ತಾ ಫ್ರೆಂಡ್ಸ್? ಇವತ್ತು ನನ್ನ ಬ್ಲಾಗಲ್ಲಿ ಕೃತುನೇ ಜಾಸ್ತಿ ಬಂದವಳೆ. ಅವಳದೇ ವಿಡಿಯೋ ಅನ್ಕೊಂಬಿಡಿ. ಚಿನ್ನ ಮುಂದ್ಗಡೆ ಅದ್ಬಿಡು ಹೇಳಿ. ಅಲ್ಲಿ ಒಂದು 3 ಫ್ಲವರ್ಸ್ ಇದ್ದು ಫ್ರೆಂಡ್ಸ್, ಅವ್ರು ಕಿತ್ತೋಗ್ಬಿಟ್ಟವೆ. ಒಂದು ಹಿಂದೆ ತಿರ್ಕೋ ಚಿನ್ನ, ಹಿಂದೆ ತಿರ್ಕೋ. ಹೆಂಗದೆ ಡ್ರೆಸ್ಸು ತೋರಿಸು. ಹಿಂದೆ ಉದ್ದ, ಮುಂದೆ ತುಂಡ, ಆ ಥರ. ನನಗಿದೊಂದು ಫೇವ್ರೇಟು. ಇವಳೊಂದು 6 ತಿಂಗಳು ಮಗು ಇದ್ದಾಗ ಬುಕ್ ಮಾಡಿದ್ದು. ಫ್ಲಿಪ್ಕಾರ್ಟಲ್ಲ ಅಥವಾ ಮಿಶೋದಲ್ಲ ಗೊತ್ತಿಲ್ಲ. 650 ರೂಪಾಯಿ. ಬಟ್ 650 ರೂಪಾಯಿ ಕೊಟ್ಟಿದ್ದಕ್ಕೂ ಇವಾಗ 4.25 ವರ್ಷ ಆದರೂ ಇಕ್ಕೋತಾವಳೆ. ದೊಡ್ಡ ಸೈಜೇ ಬುಕ್ ಮಾಡಿದ್ದು. ಅವಾಗ ಒಂಥರ ಇವಳಿಗೆ ಲಿಟಲ್ ಪ್ರಿನ್ಸಸ್ ಡ್ರೆಸ್ ಥರ ಇತ್ತು. ಇವಾಗ ನೋಡಿ ಬತ್ತಾ ಮ್ಯಾಕ್ ಆಗ್ಬಿಟ್ಟೈತೆ ಫುಲ್ಲು. ನಾನು ತಲೆಗೆ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ, ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ರೆಡಿ ಆಗಬೇಕು. ಅಂದರೆ 3:30 ಹಂಗೆ ಹೋಗೋದು ಅಲ್ಲಿಗೆ, ಬೆಟ್ಟದ ಹತ್ರಕ್ಕೆ. ಹಾಗಾಗಿ ಚಿನ್ನು, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಡೋದಾ? ಹಾಂ, ಎಸ್ ಟೇಬೋರ್. ನಮ್ಮ ಅಮ್ಮನ ಸ್ನಾನ ಮಾಡಿ ರೆಡಿ ಆಗೈತೆ. ಇವಾಗ ದೀಪ ಹಚ್ಬಿಟ್ಟು ತಿಂಡಿ ತಿಂತೈತೆ. ಚಿನ್ನು ಬಾಯ್ ಮಾಡು ಎಲ್ರಿಗೂ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್ ಮಾಡಿ ಚಿನ್ನಿ. ನೀಟಾಗಿ ಮಾಡಮ್ಮ ಬಾಯ್ ಅಂತ ಇಲ್ಲಿ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಡೈಲಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಕೃತುನ ನಾನು ಮಿಸ್ ಮಾಡ್ಕೋತಾ ಇರಿ. ಬಾಯ್.